ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಕನ್ನಡ ಚಿತ್ರಲೋಕದಲ್ಲಿ, ಚಿತ್ರರಂಗದಲ್ಲಿ ಹೊಸ ಪ್ರತಿಭೆಗಳನ್ನು ಗುರುತಿಸುವತ್ತ ಹೆಜ್ಜೆ ಹಾಕ್ತಿರ್ತಕ್ಕಂಥ, ದಿಟ್ಟ ಹೆಜ್ಜೆಗಳನ್ನು ಮುನ್ನಡೆತಿರ್ತಕ್ಕಂಥ ಸುಪ್ರೀಂ ಕ್ರಿಯೇಷನ್ಸ್ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದರೆ ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಇಲ್ಲವೇನೋ ಅನ್ನುವಂಥ ಭಾವನೆಗಳು ಉಂಟಾಗಿರುವಾಗ, ಈಗ ಸುಪ್ರೀಂ ಕ್ರಿಯೇಷನ್ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟು ಹೊಸ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ತಮ್ಮ ಸುಪ್ರೀಂ ಕ್ರಿಯೇಷನ್ಸ್ ಮೂಲಕ ಹೊಸ ಹೊಸ ಅವಕಾಶಗಳನ್ನು ನೀಡಿ ಅವರನ್ನು ಪ್ರೋತ್ಸಾಹಿಸಿ ಬೆಳೆಸುವ ಒಂದು ಬೃಹದಾಕಾರದ ಕರ್ತವ್ಯವನ್ನು ನಿರ್ವಹಿಸ್ತಾ ಇರೋದು ಕೂಡ ಒಂದು ಪ್ರಶಂಸನಾರ್ಹವಾದಂಥ ಒಂದು ಕೆಲಸ. ಹಾಗೂ ಆ ಒಂದು ನಿಟ್ಟಿನಲ್ಲಿ ಅದು ಯಶಸ್ವಿ ಕೂಡ ಆಗಿದೆ ಅನ್ನುವಂಥ ಭಾವನೆಯನ್ನು ಚಿತ್ರರಂಗದ ಪ್ರತಿಯೊಬ್ಬರು ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ತಿರ್ತಕ್ಕಂಥ ಸುಪ್ರೀಂ ಕ್ರಿಯೇಷನ್ಸ್ ಅನ್ನು ಪ್ರತಿಯೊಬ್ಬರು ಅದರ ಕೆಲಸಗಳನ್ನು ಮೆಚ್ಚಿದ್ದಾರೆ. ಹೀಗಿರಬೇಕಾದ್ರೆ ಈ ಸುಪ್ರೀಂ ಕ್ರಿಯೇಷನ್ನಲ್ಲಿ ಈಗಾಗಲೇ ಸಾಕಷ್ಟು ಜನ ಹೊಸ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಅವಕಾಶಗಳನ್ನು ಕೂಡ ನೀಡಲಾಗಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಅದು ಕೂಡ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕ ಹಾಗೂ ಬೆಂಗಳೂರು, ಮೈಸೂರು ಕರ್ನಾಟಕ ಅನ್ನುವಂಥ ಯಾವುದೇ ಭೇದ ಭಾವವನ್ನು ಕೂಡ ಹೊಂದದೆ ಎಲ್ಲರಿಗೂ ಕೂಡ ಇಡೀ ನಮ್ಮ ಕರ್ನಾಟಕದ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ನೀಡಲಿಕ್ಕೆ ಕಂಕಣ ಕಟ್ಟಿಕೊಂಡು ನಿಂತಿರ್ತಕ್ಕಂಥ ಈ ಸುಪ್ರೀಂ ಕ್ರಿಯೇಷನ್ಸ್ಗೆ ನಾವೆಲ್ಲರೂ ಕೂಡ ಒಂದು ಚಪ್ಪಾಳೆಯನ್ನು ಹಾಗೂ ಅದನ್ನು ಹುರಿದುಂಬಿಸುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿರುವಂಥ ಕರ್ತವ್ಯ ಹೊಸ ಕಲಾವಿದರು, ಕಲಾ ಪೋಷಕರು ಹಾಗೂ ಹೊಸ ಕಲಾವಿದರನ್ನು ಪ್ರೋತ್ಸಾಹಿಸ್ತಿರ್ತಕ್ಕಂಥ, ಅವರನ್ನು ಬೆಳಕಿಗೆ ತರ್ತಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇವತ್ತು ನಾವು ಅದನ್ನು ಆಶೀರ್ವದಿಸಬೇಕು, ಪ್ರೋತ್ಸಾಹಿಸಬೇಕು ಹಾಗೂ ಅದಕ್ಕೆ ನಮ್ಮ ಬೆಂಬಲವನ್ನು ಕೂಡ ನೀಡಬೇಕೆನ್ನುವಂಥ ಒಂದು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ ವೈಟಿಯ ಮೂಲಕ ನಾನು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹೀಗಿರಬೇಕಾದ್ರೆ ಚಿತ್ರರಂಗದಲ್ಲಿ ಅವಕಾಶಗಳು ಸಿಗುವುದು ಎಷ್ಟರ ಮಟ್ಟಿಗೆ ನಮಗೆ ಸಿಗುತ್ತಾವೋ ಅನ್ನುವಂಥ ಭಾವನೆಯಲ್ಲಿ ಇದ್ದವರಿಗೆ ನಿಜಕ್ಕೂ ಕೂಡ ಅದು ಒಂದು ಕಾಲದಲ್ಲಿ ಇತ್ತು. ಆದರೂ ಕೂಡ ಆ ಒಂದು ಅವಕಾಶವನ್ನು ಬಳಸಿಕೊಂಡು ಮುಂದೆ ಬಂದಿರತಕ್ಕಂಥ ಹಲವಾರು ಸಾಧಕರನ್ನು ಗುರುತಿಸಿದಾಗ ಕಲಾ ಸರಸ್ವತಿ ಎಲ್ಲರಿಗೂ ಕೂಡ ಅವಳು ತನ್ನ ಬಾಹುಬಂಧನದಲ್ಲಿ ಅಪ್ಪಿಕೊಂಡು ಅವರನ್ನು ಪ್ರೋತ್ಸಾಹಿಸ್ತಾಳೆ, ಬೆಳೆಸ್ತಾಳೆ ಹಾಗೂ ಅವರನ್ನು ಆಶೀರ್ವದಿಸ್ತಾಳೆ ಅನ್ನೋದಕ್ಕೆ ಈಗ ಈ ಸುಪ್ರೀಂ ಕ್ರಿಯೇಷನ್ದವರವರು ಮಾಡ್ತಿರ್ತಕ್ಕಂಥ ಕೆಲಸ ನಿಜಕ್ಕೂ ಕೂಡ ಅವಿಸ್ಮರಣೀಯ ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಜೊತೆಗೆ ಉತ್ಸಾಹಭರಿತನಾಗಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಸುಪ್ರೀಂ ಕ್ರಿಯೇಷನ್ಸ್ರವರು ಈಗಾಗಲೇ ಹಲವಾರು ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಅವಕಾಶಗಳನ್ನು ಕೂಡ ನೀಡಿದ್ದಾರೆ. ಅವರಲ್ಲಿ ಗಾಯಕರಾದಂಥ ಹಲವಾರು ಜನ ಗಾಯಕರನ್ನು ಕೂಡ ಅವರು ಗುರುತಿಸಿದ್ದಾರೆ. ಅನನ್ವಿ ರಾಮ್ ಅನ್ನೋರೊಬ್ಬರು, ಸುಷ್ಮಾ ಸೋನು ಅನ್ನೋರೊಬ್ಬರು ಹಾಗೂ ಪೂರ್ಣಿಮಾ, ಮುಖೇಶ್, ಹೀಗೆ ಹೊಸ ಪ್ರತಿಭೆಗಳನ್ನು ಅವರು ಗುರುತಿಸಿ ಚಿತ್ರಲೋಕಕ್ಕೆ, ಚಲನಚಿತ್ರ ರಂಗಕ್ಕೆ ಹೊಸ ಗಾಯಕರನ್ನು ಕೂಡ ಅವರು ಪ್ರೋತ್ಸಾಹಿಸಿ ಅವರು ಪರಿಚಯ ಮಾಡಿಸಿದ್ದಾರೆ. ಈಗಾಗಲೇ ಅವರು ಹಲವಾರು ಅವಕಾಶಗಳನ್ನು ಕೂಡ ಚಿತ್ರರಂಗದಲ್ಲಿ ಪಡಿತಾ ಇರೋದು ಕೂಡ ಹೆಮ್ಮೆಯ ಸಂಗತಿ. ಹೀಗಾಗಿ ಸುಪ್ರೀಂ ಕ್ರಿಯೇಷನ್ನವರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನು ಹೇಳಿದರೂ ಕೂಡ ಅದು ಕಡಿಮೆ ಅನ್ನುವಂಥ ಭಾವನೆ ನನ್ನದು. ಈಗಾಗಲೇ ಅವರು ಹಲವಾರು ಆಲ್ಬಮ್ಗಳನ್ನು ಹಾಗೂ ಹೊಸ ಹಾಡುಗಳನ್ನು ಕೂಡ ಮಾಡಿದ್ದಾರೆ. ರುದ್ರಾವತಾರಂ ಅನ್ನುವಂಥದ್ದು, ಆಮೇಲೆ ಮೊದಲ ದಿನ ಹಾಗೂ ಅಧಿಕ ಪ್ರಸಂಗಿ, ಹಾಗೂ ಈಗ ಈ ಸದ್ಯ ಅಂದರೆ 2 ದಿನಗಳಲ್ಲಿ ಬಿಡುಗಡೆಗೊಳ್ತಿರ್ತಕ್ಕಂಥ ಮಿಂಚುಳ್ಳಿ ಅನ್ನುವಂಥ ಒಂದು ಹೊಸ ಹಾಡುಗಳನ್ನು ಈಗ ಅವರು ಪ್ರಕಟಪಡಿಸ್ತಾ ಇದ್ದಾರೆ. ಈ ಮಿಂಚುಳ್ಳಿ ಹಾಡಿಗೆ ತಾವೆಲ್ಲರೂ ಕೂಡ ಪ್ರೋತ್ಸಾಹ ನೀಡಿರಿ ಹಾಗೂ ಇಂಥ ಹೊಸ ಪ್ರತಿಭೆಗಳನ್ನು ಗುರುತಿಸುವಂಥ ಒಂದು ದೊಡ್ಡ ಸಂಸ್ಥೆಗೆ ನಾವೆಲ್ಲರೂ ಕೂಡ ಇವತ್ತು ಅದನ್ನು ಪ್ರೋತ್ಸಾಹಿಸೋಣ, ಅದನ್ನು ಬೆಳೆಸೋಣ, ಅವರ ಜೊತೆಗೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸೋಣ ಅನ್ನುವಂಥ ಒಂದು ಹೆಮ್ಮೆಯ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಚಿತ್ರರಸಿಕರಿಗೆ ಹಾಗೂ ಕಲಾವಿದರಿಗೆ ಹಾಗೂ ಇನ್ನೂ ಹೊಸ ಪ್ರತಿಭೆಗಳನ್ನು ಗುರುತಿಸುವಂಥ ಮನಸ್ಸುಗಳಿಗೆ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ. ಯಾಕಂದರೆ ಪ್ರತಿಭೆಗಳು
ಮಣ್ಣು ಪಾಲಾಗುವುದು ಬೇಡ. ಆ ಪ್ರತಿಭೆಗಳನ್ನು ಗುರುತಿಸಿ ಆ ಪ್ರತಿಭೆಗಳಿಗೆ ನಾವು ಒಂದು ಅವಕಾಶವನ್ನು ನೀಡಿದರೆ ಅವರು ಕೂಡ ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅಂತೆ ಹಾಗೂ ಅಂಬರೀಷರಂತೆ, ವಿಷ್ಣುವರ್ಧನರಂತೆ, ಜೊತೆಗೆ ಬಿ ಸರೋಜಾದೇವಿ, ಮಂಜುಳಾ ಹಾಗೂ ನಮ್ಮ ಕನ್ನಡದ ಹೆಮ್ಮೆಯ ತಾರೆಗಳಾಗಿರ್ತಕ್ಕಂಥ ಕಲ್ಪನಾ ಅವರವರಂಥ ಹೊಸ ಹೊಸ ಪ್ರತಿಭೆಗಳನ್ನು ನಾವು ಮುಂದೆ ನಮ್ಮ ಚಿತ್ರರಂಗದಲ್ಲಿ ಕಾಣಬಹುದು. ಅವರು ನೀಡುವಂಥ ಒಂದು ಅಭಿನಯದ ರಸದೌತಣವನ್ನು ನಾವೆಲ್ಲರೂ ಕೂಡ ಸವಿಯಬಹುದು ಅನ್ನುವಂಥ ಒಂದು ಆಶಾಭಾವನೆಯನ್ನು ಕೂಡ ನಾವು ಹೊಂದಿದ್ದೇವೆ. ಹೀಗಿರಬೇಕಾದ್ರೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅನ್ನುವಂಥ ಭೇದ ಭಾವವನ್ನು ಸುಪ್ರೀಂ ಕ್ರಿಯೇಷನ್ಸ್ ಯಾವತ್ತೂ ಕೂಡ ಮಾಡಿಲ್ಲ. ಹೀಗಿರಬೇಕಾದ್ರೆ ಈ ಸುಪ್ರೀಂ ಕ್ರಿಯೇಷನ್ನ ಒಬ್ಬ ದಿಟ್ಟ ಹಾಗೂ ಇವರು ನಾಯಕರು ಕೂಡ, ನಟರು ಕೂಡ ಹಾಗೂ ನಿರ್ದೇಶಕರು ಕೂಡ ಆಗಿರ್ತಕ್ಕಂಥ ಇವರನ್ನು ನಾನು ಪರಿಚಯ ಮಾಡಲಿಕ್ಕೆ ಹೆಮ್ಮೆ ಪಡ್ತೀನಿ. ಹೀಗಿರಬೇಕಾದ್ರೆ ಅವರ ಹೆಸರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಯಾರಂತಂದರೆ, ಅವರು ನಿಜಕ್ಕೂ ಕೂಡ ಪ್ರತಿಭೆಗಳನ್ನು ಗುರುತಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಹೆಮ್ಮೆಯ ಕಲಾವಿದರಷ್ಟೇ ಅಲ್ಲ, ಅವರು ನಿಜಕ್ಕೂ ಕೂಡ ನಿರ್ಮಾಪಕರು, ನಿರ್ದೇಶಕರು ಹಾಗೂ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ಪ್ರತಿಭಾನ್ವಿತರು. ಅಂಥವರಿಗೆ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ, ಅವರನ್ನು ಪ್ರೋತ್ಸಾಹಿಸೋಣ ಅನ್ನುವಂಥ ಒಂದು ಹೆಮ್ಮೆಯ ಮಾತಿನೊಂದಿಗೆ ನಾನು ಈ ಸಂದರ್ಭದಲ್ಲಿ ಹೆಸರನ್ನು ತೆಗೆದುಕೊಳ್ಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಅವರೇ ಸುಪ್ರೀಂ ರಂಗನಾಥ್ ಅಂತಂದ್ರೇ ಮೈಮನಗಳಲ್ಲೂ ರೋಮಾಂಚನಗೊಳ್ಳುವಂಥ ಒಂದು ಹೆಸರು ಅಂತ. ಅವರ ತಂಡವು ಕೂಡ ಅಷ್ಟೇ ಪರಿಶ್ರಮಪಟ್ಟು ಹೊಸ ಪ್ರತಿಭೆಗಳನ್ನು ಗುರುತಿಸುವತ್ತ ಅವರು ಹೆಜ್ಜೆ ಹಾಕ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಇಂಥವರ ಜೊತೆಗೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ರಿ. ಪ್ರತಿಯೊಬ್ಬ ಕಲಾವಿದರು, ದೊಡ್ಡ ಕಲಾವಿದರು, ದೊಡ್ಡ ನಿರ್ಮಾಪಕರು, ದೊಡ್ಡ ನಿರ್ದೇಶಕರು, ಜೊತೆಗೆ ದೊಡ್ಡ ಗಾಯಕರು ಹಾಗೂ ಚಿತ್ರರಂಗದ ಸಮಸ್ತ ಪ್ರತಿಯೊಬ್ಬರೂ ಕೂಡ ಇಂಥವರಿಗೆ ಪ್ರೋತ್ಸಾಹ ನೀಡಿರಿ. ಜೊತೆಗೆ ಇವರನ್ನು ಬೆಳೆಸುವಂಥ ಒಂದು ಕಾರ್ಯವನ್ನು ಮಾಡಿರಿ. ಯಾಕಂದರೆ ಇವರು ಹೊಸ ಪ್ರತಿಭೆಗಳನ್ನು ಗುರುತಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಹಲವಾರು ಪ್ರತಿಭೆಗಳನ್ನು ಇವರು ಗುರುತಿಸಿದ್ದಾರೆ. ಇಂಥ ಗುರುತಿಸುವಂಥ ಕಲೆ ಹಾಗೂ ಒಂದು ವಿಶಾಲವಾದಂಥ ಹೃದಯವನ್ನು ನಾವು ನಿಜಕ್ಕೂ ಕೂಡ ಹೆಮ್ಮೆ ಪಟ್ಟುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಯಾರೇ ಉತ್ತರ ಕರ್ನಾಟಕದವರೇ ಆಗಿರಲಿ, ಯಾರೇ ಆಗಿರಲಿ, ಇವರನ್ನು ನೀವು ಸಂಪರ್ಕಿಸಿದರೆ ನಿಮಗೆ ಚಿತ್ರರಂಗದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭಿಸಲು ನಿಜಕ್ಕೂ ಕೂಡ ನೀವು ಬೆಳೆಯಲು ಒಂದು ಅವಕಾಶ ಸಿಗುತ್ತೆ ಅನ್ನುವಂಥ ಒಂದು ಪ್ರೋತ್ಸಾಹದ ನುಡಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಾಯಕಿಯರಿಗೆ ಅಂದರೆ ಹೊಸ ನಾಯಕರು, ನಾಯಕಿಯರು, ಆಮೇಲೆ ಹಾಡುಗಾರರು ಹಾಗೂ ಚಿತ್ರರಂಗದಲ್ಲಿ ಇನ್ನೂ ಹಲವಾರು ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಆಸಕ್ತಿ ಉಳ್ಳವಂಥವರಿಗೆ ನಾನು ಈ ಸಂದರ್ಭದಲ್ಲಿ ಕರೆ ಕೊಡ್ತೀನಿ. ನೀವೆಲ್ಲರೂ ಕೂಡ ಸುಪ್ರೀಂ ಕ್ರಿಯೇಷನ್ಗೆ ಭೇಟಿಯಾಗಿರಿ. ನಿಮ್ಮ ಪ್ರತಿಭೆಗಳನ್ನು ಅವರ ಮುಂದೆ ಪ್ರದರ್ಶನ ಮಾಡಿದರೆ ನಿಮಗೆ ಖಂಡಿತ ಚಿತ್ರರಂಗದಲ್ಲಿ ಒಂದು ಹೊಸ ಅವಕಾಶಗಳು ಸಿಗಲಿಕ್ಕೆ ಸಿಗ್ತವೆ ಅನ್ನುವಂಥ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೀನಿ. ಈಗಾಗಲೇ ದಿವಂಗತ ಲೀಲಾವತಿಯವರು ದೊಡ್ಡ ತಾರೆ, ಕರ್ನಾಟಕದ ಚಿತ್ರರಂಗದ ದೊಡ್ಡ ಅಭಿನೇತ್ರಿ ಎನ್ನುವಂಥ ಹೆಸರನ್ನು ಪಡೆದಿರ್ತಕ್ಕಂಥ ಲೀಲಾವತಿಯವರು ಹಾಗೂ ಅವರ ಸುಪುತ್ರರಾದಂಥ ವಿನೋದ್ ರಾಜ್ಕುಮಾರ್ ಅವರು ಕೂಡ ಈ ಒಂದು ಕೆಲಸಕ್ಕೆ ಅವರ ತುಂಬ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಮಿಂಚುಳಿ ಅನ್ನುವಂಥ ಒಂದು ಅದಕ್ಕೆ ಆ ಒಂದು ಹಾಡಿಗೆ ಅವರು ಕೂಡ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಇಂಥ ಹಲವಾರು ದಿಗ್ಗಜ ನಾಯಕ ನಟರು ಹಾಗೂ ತಂತ್ರಜ್ಞರು, ಗಾಯಕರು, ಸಂಗೀತಗಾರರು, ಕಲಾವಿದರು ಹಾಗೂ ನಿರ್ಮಾಪಕರು, ನಿರ್ದೇಶಕರು ಕೂಡ ಈ ಸಂದರ್ಭದಲ್ಲಿ ಹೊಸ ಪ್ರತಿಭೆಗಳನ್ನು ಗುರುತಿಸಿರಿ. ಸುಪ್ರೀಂ ಕ್ರಿಯೇಷನ್ಗೆ ನೀವೆಲ್ಲರೂ ಕೂಡ ಪ್ರೋತ್ಸಾಹ ನೀಡ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು. ಈ ಚಾನಲ್ನಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಗೂ ಕೂಡ ಸಾಕ್ಷಿ. ಆದ್ದರಿಂದ ಈ ಸಂಚಿಕೆಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿರಿ. ಜೊತೆಗೆ ನಿಮ್ಮ ಕಮೆಂಟನ್ನು ನನ್ನ ಜೊತೆಗೆ ಹಂಚಿಕೊಂಡು ಲೈಕ್ ಮಾಡಿರಿ. ಆಮೇಲೆ ಹೊಸ ಕಲಾವಿದರು, ಹೊಸ ಪ್ರತಿಭೆಗಳು ಸುಪ್ರೀಂ ಕ್ರಿಯೇಷನ್ ಅವರಿಗೆ ಭೇಟಿಯಾಗಿ ನೀವು ನಿಮ್ಮ ಅವಕಾಶಗಳಿಗಾಗಿ
ಅವರನ್ನು ಭೇಟಿಯಾಗರಿ, ನೀವು ಮುಂದೆ ಬನ್ನಿರಿ, ನಿಮ್ಮ ಹೊಸ ಪ್ರತಿಭೆಗಳು ಕನ್ನಡ ನಾಡಿನ ಜನತೆಗೆ ತಲುಪುವಂತಾಗಲಿ ಅನ್ನುವಂಥ ಒಂದು ಹಾರೈಕೆಯೊಂದಿಗೆ ಈ ಒಂದು ಸಂಚಿಕೆಯನ್ನು ಇಲ್ಲಿ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.